ಬಿಟ್ಟೆ. 1 2 ಬಿಡಂಗಿರ್ತಾವಕ್ಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಫೈನಲಿ ಹುಬ್ಳಿಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಸೊ ಹುಬ್ಳಿಗೆ ಬಂದಿದ್ವಿ. ಪೂಜೆ ಎಲ್ಲ ಮಾಡ್ತಾಯಿದ್ರು. ಇದೆಲ್ಲ ಸೀರೆನೇ ಡೆಕೋರೇಟ್ ಮಾಡಿರೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ ಮಾಡಿದ್ದಾಳೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಡೆಕೋರೇಷನ್ ಎಲ್ಲ. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಯಾನ ನಂತರ ಬಂದಿದ ತಕ್ಷಣ ಚಿಕ್ಕಿ ಅಂತ ಎಲ್ಲ ಪೂಜೆ ಮಾಡ್ತಿದ್ರೆ ಹೋಗಿ ಅಲ್ಲಿ ಇದ್ಕೋತಾ ಇದ್ಲು. ಹಾಗೆ ಇಲ್ಲಿ ಆಚೆ ಏನು ಬರ್ಡ್ಸ್ ಎಲ್ಲ ಬರಲಿ ಅಂತ ಅಕ್ಕಿ ನೀರು ಎಲ್ಲ ಹಾಕಿ ಆ ಥರ ಇಟ್ಟಿರೋದು. ಎಷ್ಟು ಚೆಂದ ಗುಬ್ಬಿ ಎಲ್ಲ ಬಂದು ಸೌಂಡ್ ಮಾಡ್ಕೊಂಡು ಅಕ್ಕಿ ಕಾಳು ಅದೆಲ್ಲ ತಿನ್ಕೊಂಡಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಸೌಂಡ್ ಕೇಳೋದಕ್ಕೆ. ಈ ಅಜ್ಜಿ ಹೆಸರೇನು? ಯಾರ ಮನೆಗೆ ಬಂದಿರೋದೀಯ ನೀನು? ಯಾರು? ಯಾರ ಮನೆ ಇದು? ಚಿಕ್ಕಿ ಹೆಸರೇನು? ಚಿಕ್ಕಿ ಹೆಸರು? ಚಿಕ್ಕಪ್ಪ ಹೆಸರು? ಚಿಕ್ಕಪ್ಪ ಹೆಸರು ಎಲ್ಲಿದ್ದಾರೆ? ಚಿಕ್ಕಪ್ಪ ಎಲ್ಲಿದ್ದಾರೆ? ಸಿಪ್ಪೆ ತಿಂತಿದೆಯಲ್ಲ, ಚಿಕ್ಕಪ್ಪ ಎಲ್ಲಿದ್ದಾರೆ? ಸಿಪ್ಪೆ ತಕ್ಕೊಡ್ತೀನಿ ಬಾಯಲ್ಲಿ. ಇಯಾ ಸಿಪ್ಪೆ ತಕ್ಕೊಡ್ತೀನಿ ಬಾ. ಬರೋದು 1 hour ಡಿಲೇ ಆಗಿಬಿಡ್ತು. ಯಾಕಂದರೆ ಟ್ರಾಫಿಕ್ ಇತ್ತು. ಗೊತ್ತಿಲ್ಲ, ಈ ಚಿತ್ರದುರ್ಗ ಹತ್ರ ಏನೋ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಪೊಲೀಸ್ ಎಲ್ಲ ನಿಂತ್ಕೊಬಿಟ್ಟಿದ್ರು. ಏನಾಗಿತ್ತು ಅಂತ ಗೊತ್ತಿಲ್ಲ. ಸ್ಲೋ ಮೂವಿಂಗ್ ಇತ್ತು. ಸೊ ಅಲ್ಲೇ ತುಂಬ ಲೇಟ್ ಆಗಿಬಿಡ್ತು. ಆಮೇಲೆ ಒಂದು ಸ್ವಲ್ಪ ನಿಲ್ಲಿಸಿದ್ರು. ಹಾಗೆ ಡಿಲೇ ಆಗಿಬಿಡ್ತು ಬರೋದಕ್ಕೆ. ಪೂಜೆ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಂದಿದ ತಕ್ಷಣ ನಾವು ಎಲ್ಲ ಫ್ರೆಶ್ ಅಪ್ ಆದ್ವಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಯಾಮಿ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಆಮೇಲೆ ನಾವು ತಿಂತೀವಿ. ಅಯ್ಯೋ ನೀನು ಕೂಡ್ಬೇಕ. ಇವಾಗಿನ ಮಕ್ಕಳೇ ಹಿಂಗೋ ಏನೋ ಗೊತ್ತಿಲ್ಲ, ಎಷ್ಟು ಚಂದ ಅಬ್ಸರ್ವ್ ಮಾಡ್ತಾರೆಲ್ಲ ಅಂದರೆ. ನಾವು ಏನು ಮಾಡ್ತಿರ್ತೀವಿ ಸುತ್ತಮುತ್ತ ಎಲ್ಲ ಅವ್ರಿಗೆ ಅರ್ಥ ಆಗುತ್ತೆ ನೋಡಿ. ನಾನು ನೆಕ್ಸ್ಟು ಕಳಸ ಎಲ್ಲ ಬೆಳಗ್ಮೇಲೆ ಅದು ನಮಸ್ಕಾರ ಮಾಡ್ಕೊತೀನಿ. ಅದು ಕೂಡ ನೋಡ್ಕೊಂಡಿದ್ದಾಳೆ. ನೋಡಿಕೊಂಡು ಸಡನ್ನಾಗಿ ಅವಳು ಅದು ಎಷ್ಟು ನೀಟಾಗಿ ಫುಲ್ ಟಚ್ಚು ಕೂಡ ಮಾಡಲ್ಲ, ನೀಟಾಗಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೋತಾಳೆ. ಎಷ್ಟು ನೋಡ್ತಾ ಇರ್ತಾರೆ ಸುತ್ತ ಅಂದರೆ ಎಲ್ಲ ಬೇಗನೆ ಕಲ್ತ್ಬಿಡ್ತಾರೆ. ನನಗಂತೂ ಅದೇ ನೋಡಿ ಶಾಕ್ ಆಯಿತು, ನೋಡಿ ನೆಕ್ಸ್ಟ್ ಹೆಂಗೆ ಮಾಡ್ತಾಳೆ ಅಂತ.
ಟ್ವಿನ್ಸೇ ಬೆಟ್ರು ಕಂಪೇರ್ ಮಾಡಿದ್ರು. 2 ಸಾರಿ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ. ಯಾನಾಗೆ ಆಚೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಏನಂದರೆ ಅಡುಗೆಗೆ ಮನೆಗೆ ಬಂದು ಮಾಡಿಕೊಟ್ಬಿಡ್ತಾರೆ. 3 ಜನ ಬಂದಿದ್ದರು. ಎಲ್ಲ ಅಡುಗೆ ಎಲ್ಲ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ಕೋಸಂಬರಿ ಮಾಡಿದರು, ಬದನೆಕಾಯಿ ಪಲ್ಯ, ಚಪಾತಿ, ಹೋಳಿಗೆ ಮಾಡಿದ್ರು. ಹೋಳಿಗೆ ಸ್ವಲ್ಪ ದಪ್ಪ ಆಗಿಬಿಟ್ಟಿತ್ತು. ಅದು ಬಿಟ್ಟರೆ ಚೆನ್ನಾಗಿತ್ತು. ಮತ್ತು ಸಾಂಬಾರು ಮಾಡಿದರು, ರಸಮ್ ಥರ. ಮತ್ತು ಸ್ವೀಟ್ ಒಂದು ಮಾಡಿದರು. ಅದು ಏನು ಹುಗ್ಗಿ ಥರ ಇದೆ, ಸ್ವೀಟ್ ಹುಗ್ಗಿ ಅಂತ ಅನಿಸುತ್ತೆ. ಇದು ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅನ್ನ. ಸೊ 3 ಜನ ಬಂದು ಒಂದು ಸ್ವಲ್ಪ ಆರು ಎಲ್ಲ ಅಡುಗೆ ಎಲ್ಲ ಮಾಡಿಕೊಟ್ಟು ಹೋಗ್ಬಿಡ್ತಾರೆ. ಏನು ಮುಖ ತೋರಿಸಿಯಾ ನಿಂದು? ಮುಖ ತೋರಿಸಿ ಹೆಂಗೆ ಮಾಡ್ಕೊಂಡ್ಯಾ? ಇಲ್ಲ ಹೋಗಿ ಹೋಗಿ ಗುಂಪು ಹಚ್ಕೊಳ್ಳೋದು. ಏನು ಮಾಡತ್ತಿ? ಚಹಾ ಮಾಡ್ತಿದ್ದಾರೆ ನಮ್ಮ ಸೀರಿಯಸ್. ಹಾಂ, ಆಗುತ್ತೆ. ಹಾಕ್ಸ್ಕೊಂತೀರಿ? ಇಲ್ಲ ಹಸು ಅಲ್ಲ. ಮಿಲ್ಕ್ ಕುಡಿತೀಯಾ? ನಿಂಗೆ ಏನ ಕಾಯಿಸ್ಕೊಡ್ತೀನಿ. ನಂಗೆ ಮೂಗೆಲ್ಲ ಹಚ್ಕೊಂಡಿ ನೋಡಮ್ಮ. ಏನು ನೋಡಿಲಿ? ಸಾಕು. ಅಯ್ಯೋ ತೋರ್ಸಲಿ ತೋರ್ಸಲಿ. ಹಿಂಗೆ ಮಾಡಿ, ಹಿಂಗೆ ಮಾಡು, ಹಿಂಗೆ ಮಾಡಿ, ಹಿಂಗೆ ಮಾಡು, ಹಿಂಗೆ ತೋರಿಸಿ, ಹಿಂಗೆ ಹಂಗೆ ಬರೋದು. ಅಲ್ಲಿ ತೋರಿಸಿ. ಸೂಪರ್. ಪೂಜೆ ಎಲ್ಲ ಆಯಿತು. ಹಾಗೆ ಮಧ್ಯಾಹ್ನ ಊಟ ಕೂಡ ಆಯಿತು. ಸಾಯಂಕಾಲ ಚಹಾ ಕೂಡ ಕುಡಿದ್ವಿ. ಹಾಗೆ ಸಾಯಂಕಾಲ ಸುಮ್ಮನೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಂಗೆ ಮದುವೆ ಆದಮೇಲೆ ಅದೇ ಮದುವೆ ಟೈಮಲ್ಲಿ ಆಮೇಲೆ ದಾಂಡೇಲಿಗೆ ಹೋದಾಗ ಬಂದಿದ್ದು. ಅದಾದಮೇಲೆ ಇವಾಗೇ ಬಂದಿರೋದು ಮನೆಗೆ. ಏನು ಅವಾಗ ಚಿಕ್ಕವಳಿದ್ಲು, ಇವಾಗ ಫುಲ್ ಓಡಾಡ್ತಾ ಇದ್ದಾಳೆ. ಸಾಯಂಕಾಲ ಟೈಮಲ್ಲಿ ಎಷ್ಟು ಚಂದ ಅಂದರೆ ಅತ್ತೆಗೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಹಾಕೋದು ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ನನಗೆ ಫುಲ್ ಇಷ್ಟ ಆಯಿತು ಆ ಸೌಂಡು, ಬರ್ಡ್ ಸೌಂಡ್ ಎಲ್ಲ. ಇಲ್ಲಿ ನೋಡ್ತಾ ಇರೋದು ವಿಳೆದೆಲೆ ಎಲ್ಲ, ಅಷ್ಟು ಗೋಡೆ ಫುಲ್ ಅದೇ ಎಲೆ ಇರೋದು. ಇವಾಗ ಆರಾಮ್ ಪೂಜೆಗೆ ಎಲ್ಲ ಏನು ಬೇಕಂದ್ರೂ ಇಲ್ಲೇ ಬಂದು ತೊಗೊಳ್ಳೋದು, ಮಾಡೋದು. ಎಷ್ಟು ಚೆನ್ನಾಗಿರುತ್ತಲ್ಲ ಆ ಥರ ಮಾಡಿದ್ರೆ. ಇನ್ನೂ ಹಿಂದೆ ಕರ್ಬೇವು ಅದೆಲ್ಲ ಇದೆ. ಕಂಬಿ ಮೇಲೆ ಆಯ್ತಾ? ಜಂಪ್ ಮಾಡುತ್ತೀವಿ. ಏನದು? ಕಪ್ ಕಪ್ ಎಲ್ಲ ಹಾಕೊಂಡಿದ್ಯಾ? ಇಲ್ಲಿ ದುಕ್ಕಿ ಎಲ್ಲಿ? ಜುಟ್ಟಿಗ? ಆಮೇಲೆ ತೆಗಿಯೋಣ. ಎತ್ಕೊಂಡು ಹೋಗ್ಬಿಡ್ತಾರೆ ನೋಡು. ಕಪ್ಪಿ ಲೈಟ್ ಐತಲ್ಲ ಅಲ್ಲಿ. ಹಂಗೆ ಹಿಡ್ಕೊ, ಬಿಟ್ಟೆ. ಬಿಡಲ್ಲ ಅವಳು. ಇಲ್ಲ ಅವಳಿಗೆ ಆ ಎಕ್ಸರ್ಸೈಸ್ ಮಾಡ್ಸಬೇಕು. ಯಾಕಂದ್ರೆ ನೀವು ಹೆಂಗಿದ್ರಲ್ಲ ಹಂಗ ಶಾರ್ಟ್ ಆಗ್ತಾವ. ನಾನು ಮಾಡ್ತಿದ್ದೀನಿ ಮಾವ. ಎಕ್ಸರ್ಸೈಸ್ ಮಾಡ್ಸ್ಬೇಕು. ಹೌದು, ಹಿಂಗೆ ಹಿಡ್ಕೊಂಡು ಸ್ವಲ್ಪ ಮಾಡ್ತೀಯೋ ಡೈಲಿ? ಇಲ್ಲ ನೀ ಆಗ್ಬಿಡ್ತೈತಿ ಶಾರ್ಟ್ ಅಂಡ್ ಸ್ಟೌಟ್ ಹಿಂಗ ಅಲ್ಲೇ ಆಗ್ಬಿಡ್ತಾರ. ಬಿಡು ಮಂಜು, ಹಿಡ್ಕೊಬೇಡ.
ಭಯ ಆಗೋದು ಅದೇ ಏನಾಯ್ತು ಹೇಳಿದ್ರೆ ಖುಷಿ ಆಗ್ಬಿಡ್ತು. ಸಣ್ಣ ಕೊಪ್ಪಿ. ಏನಿಯ ಬರೇ ಡ್ರೆಸ್ ಹಾಕೊಂಡಿಯಾ? ಸೊ ನೆಕ್ಸ್ಟ್ ಡೇ ದೇವ್ರ ಸಾಮಾನೆಲ್ಲ ತೆಗೆದು ದೇವ್ರ ಮನೆ ಪೂಜೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು ಸಿರಿ. ಹಾಗೆ ಇದು ನೋಡಿ ನ್ಯೂಸ್ ಪೇಪರ್ ಹಾರ್ಡಾಗಿ ರೋಲ್ ಮಾಡಿಬಿಟ್ಟು ಈ ಥರ ಕಟ್ಟಿರೋದು ಕೊಡೋಕ್ಕೆ ದೇವ್ರ ಲಕ್ಷ್ಮಿ ಕುಣ್ಸೋಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಡೆಕೋರೇಷನ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ಹಿಂದೆ ಇಡೋಕ್ಕೆ ಚೆನ್ನಾಗಿರುತ್ತೆ. ಫ್ರಾಗ್ ಹೆಂಗೆ ಎಗರುತ್ತೀಯ? ಹೆಂಗೆ ಎಗರ್ತದ? ಏನದು ಫ್ರಾಗ? ಹೆಂಗೆ ಎಗರುತ್ತೆ ತೋರಿಸಿ, ಇನ್ನೊಂದ್ಸರಿ ತೋರಿಸಿ ಹೆಂಗೆ ಎಗರುತ್ತೋ. ಮಳೆ ಬರ್ತಾನೆ ಇದೆ ನಾನ್ ಸ್ಟಾಪ್. ಸೊ ಅಲ್ಲಿದ್ದ ರೆಡಿಯಾಗಿ ಸಾಯಂಕಾಲ ಹಂಗೆ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ ಹುಬ್ಳಿಗೆ ಬಂದಾಗೆಲ್ಲ ಇಲ್ಲಿ ಫೇಮಸ್ ಎಲ್ಲ ಏನು ಇದು ಗಿರ್ಮಿಟ್ ಅಲ್ವಾ, ತಿನ್ಬೇಕಂತ ಅನ್ಕೊತಾ ಇದ್ವಿ. ಕಿರಣ್ ಮತ್ತು ನಾನು ಸ್ಟಾರ್ಟಿಂಗಲ್ಲಿ ಬಂದಿದ್ವಿ. ಐ ಥಿಂಕ್ ಮದುವೆ ಆಗಿ 1 ವರ್ಷ ಆಗಿತ್ತು. ಆವಾಗ ರಾಜಸ್ಥಾನಕ್ಕೆ ಹೋಗೋದಿತ್ತು ಅಂದ್ಬಿಟ್ಟು ಹುಬ್ಳಿಗೆ ಬಂದು ನಮ್ಮ ಆಂಟಿ ಮನೆ ಐತಲ್ಲ ಅಲ್ಲಿ ಹೋಗಿ ಅಲ್ಲಿ ಇದ್ದು, ಆಮೇಲೆ ಸಾಯಂಕಾಲ ಟೈಮ್ ದುರ್ಗದ ಬೈಲಿಗೆ ಹೋಗ್ಬಿಟ್ಟು ಅಲ್ಲಿ ಮಸ್ತ್ ಏನು ಗಿರ್ಮಿಟೆಲ್ಲ ತಿನ್ಕೊಂಡು ಇಡ್ಲಿ ಎಲ್ಲ ಸಿಗುತ್ತೆ ತಿನ್ಕೊಂಡು ಹೋಗಿದ್ವಿ. ಈ ಸರಿ ಕಿರಣ್ ಮಿಸ್ ಆದರು, ಅವ್ರಿಗೆಲ್ಲ ಈ ಥರ ತುಂಬ ಇಷ್ಟ. ಸೊ ಸರಿ ಸಾಯಂಕಾಲ ಹಂಗೆ ಬಂದಿದ್ದೀವಲ್ಲ, ಹೋಗ್ಬಿಟ್ಟು ಬರೋಣ ಏನೋ ಸಾಯಂಕಾಲ ತಿನ್ಕೊಂಬರೋಣ ಅಂತ ಬಂದಿದ್ದೀವಿ. ಇಲ್ಲಿ ಫಸ್ಟ್ ಮಾಲ್ಗೆ ಬಂದ್ವಿ. ಇಲ್ಲೊಂದು ಯು ಮಾಲ್ ಇದೆ ಅಲ್ಲ, ಇದೆಲ್ಲ ಮೆಮೊರೀಸ್. ಅವಾಗೆಲ್ಲ ನಾವು ಬರ್ತಾ ಇದ್ದಿದ್ದು, ನಾನು ಇಲ್ಲಿ 3 months ಕೋಚಿಂಗ್ ಬ್ಯಾಂಕಿಂಗ್ ಕೋಚಿಂಗ್ ತೊಗೊಳಕ್ಕೆ ಇಲ್ಲೇ ಇದ್ದೆ ಧಾರವಾಡಲ್ಲಿ. ಆವಾಗ ಇಲ್ಲೆಲ್ಲ ಸುತ್ತಾಡ್ತಾ ಇದ್ವಿ. ಸೊ ಹಾಗೆ ಸ್ವಲ್ಪ ಸೇಲ್ಸ್ ಎಲ್ಲ ನಡೀತಾ ಇತ್ತು, ಬಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನೋಡೋಣ ಅಂತ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ. ಅದರಲ್ಲಿ ಈ ಟಾಪ್ ಮತ್ತು ಇನ್ನೊಂದು 4-5 ಡ್ರೆಸ್ಸಸ್ ತೊಗೋಬಾರ್ದು ಆ ಥರ ಬಂದೆ, ತೊಗೋಬಿಟ್ಟೆ. ಇಷ್ಟ ಆಗ್ಬಿಡ್ತು. ಇದು ಬಾಡಿ ಸೂಟ್ ಒಂಥರ ಚೆನ್ನಾಗಿತ್ತು, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಈ ಥರ 1 piece ಡ್ರೆಸ್ ಯಾವುದೂ ತೊಗೊಳಕ್ಕೆ ಹೋಗಿಲ್ಲ. ಜಸ್ಟ್ ಒಂದು ಟಾಪ್ಸು ಮತ್ತು ಸ್ಲಿಪ್ಪರ್ಸು ಎಣ್ಣೆತ್ತು ಅದೆಲ್ಲ ತೊಗೊಂಡೆ. ಚೆನ್ನಾಗಿತ್ತು, ಯಾಕಂದರೆ ಸೇಲ್ ನಡೀತಾ ಇರುತ್ತಲ್ವ. ಇಲ್ಲಿ ಕಲೆಕ್ಷನ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಸಿರಿ ಹೇಳ್ತಾ ಇದ್ಲು ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಇಲ್ಲಿ ಅಂತ. ನಾನು ಬೆಂಗಳೂರಲ್ಲಿ ನೋಡಿದ ಜುಡಿಯೋಸಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ. ಪ್ರೈಸು ಕೂಡ ಪರವಾಗಿಲ್ಲ, ರೀಸನಬಲ್ ಆಗಿತ್ತು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಅಲ್ಲೇ ಆಚೆ ಮತ್ತು ಏನು ದುರ್ಗದ ಬೈಲ್ ಇದೆ, ದುರ್ಗದ ಬೈಲ ಇಲ್ಲಿದ ಹತ್ರನೇ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಏನಂದರೆ ಇಲ್ಲಿ ಬಂದಾಗಿಂದ ನಾವು ಇಲ್ಲಿ ಬಂದಿದ್ದ ದಿನದಿಂದ ಹೋಗೋವರೆಗೂ ಮಳೆ ಬರ್ತಾನೆ ಇದೆ ನಾನ್ ಸ್ಟಾಪೇ ಆಗಿಲ್ಲ ಒಂದು ಸ್ವಲ್ಪನೂ. ಅದೊಂದೇ ಬೇಜಾರು, ಯಾಕಂದರೆ ಆಚೆ ಹೋಗೋಕೆ ಆಗ್ತಿರಲಿಲ್ಲ, ಏನಿಲ್ಲ. ಒಂದು ಸಡನ್ ಕ್ಲೈಮೇಟ್ ಚೇಂಜ್ ಆಗಿಬಿಡ್ತು ನಮಗೆ. ಇಯಾನಾಗೆ ಫುಲ್ ಹುಷಾರು ತಪ್ಪಿಬಿಡ್ತು. ಫುಲ್ ನೈಟ್ ಜ್ವರ ಬಂದುಬಿಟ್ಟಿತ್ತು, ಮೈಯೆಲ್ಲ ಬಿಸಿ ಆಗಿತ್ತು. ಅದನ್ನು ತುಂಬ ಮಕ್ಳಿಗೆ ಹುಷಾರಿಲ್ಲ ಅಂದ್ಬಿಟ್ರೆ ಕೈ ಕಾಲೇ ಆಡೋಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ಇಲ್ಲಿ ನೋಡಿ ಎಲ್ಟಿ ಪೂಜಾರಿ ಮಳೆ ಅಂತೂ ಅದ್ರ ಪಾಡ್ಗದು ಬರ್ತಾಯಿತ್ತು. ನಮ್ಮಮ್ಮ ದುಪ್ಪಟ್ಟ ಹಂಗೆ ತಲೆಗೆ ಹಾಕೊಂಡಿದ್ದಕ್ಕೆ ನಮ್ಮ ತಮ್ಮ ನಗ್ತಾ ಇದ್ದಾರೆ ರೇಗಿಸ್ಕೊಂಡು, ಹಿಂಗೆ ಹಾಕೊಂಡಿದ್ಯಾ ಹಂಗೆ ಇದ್ದಲ್ಲ. ಸೊ ಹಿಂಗೆ ಮಳೆ ಅಂತೂ ಸ್ಟಾಪ್ ಆಗಂಗೆ ಕಾಣ್ತಾನೆ ಇರಲಿಲ್ಲ. ಫಸ್ಟ್ ನಮಗೆ ಆಕಾಶ್ ಅವ್ರು ಇಲ್ಲಿ ಕರ್ಕೊಂಬಂದರು, ಏನು ಶ್ರೀ ಪದ್ಮಾವತಿ ತಾಯಿ ಮಿರ್ಚಿ ಅಂತ. ನಿಜವಾಗ್ಲೂ ಎಷ್ಟು ಚೆಂದ ಇತ್ತಂದರೆ, ನಾವು ವಡಪಾವ್ ಏನಿದು ಒಳಗೆ ಮಧ್ಯದಲ್ಲಿ ಮಿರ್ಚಿ ಇಟ್ಬಿಟ್ಟು ಈ ಥರ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಖಾರ, ಇಲ್ಲಿ ಈ ಕಡೆ ಮೋಸ್ಟ್ಲಿ ಜಾಸ್ತಿ ಖಾರ ತಿಂತಾರೆ ಅಂತ ಕಾಣುತ್ತೆ. ನನಗೇನಂದರೆ ಇಯಾನಾಗೆ ಅಡುಗೆ ಮಾಡಿ ಅವಳಿಗೆ ಬೇಡ ಅಂದ್ಬಿಟ್ಟು ನಮ್ಗೆ ಖಾರ ಕಮ್ಮಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಹಂಗೆ ಅನಿಸ್ತಿರ್ಬೋದು ಮೋಸ್ಟ್ಲಿ. ಎಸ್ ಡಸ್ಟ್ಬಿನ್ಗೆ ಹಾಕ್ಪ ಸರಿ, ಜಾಗ ಬಿಡು.
ಹಾಕೋಣ ಬಂದು ಇಲ್ಲಿ ಕೆಳಗೆ ಹಾಕ್ಬಿಡು, ಟೆನ್ಷನ್ ಇರಲ್ಲ. ಹಾಕಯ್ಯಕ್ಕ ಈರಮ್ಮು ಮಳೆ ಬರ್ತೈತೆ, ಕೆಳಗೆ ಹೋಗ್ಬೇಕು, ಕ್ಯಾಪ್ ಇಲ್ಲಾಂದ್ರೆ ಒದ್ದೆ ಬರುತ್ತೆ ಹಾಕು. ಅಂದ್ರೆ ಜ್ವರ ಬರುತ್ತೆ. ಕೈ ಹಾಕು, ಫುಲ್ ಹಾಕು, ಕೈ ಹಾಕು. ನೋಡ್ತಾಯ್ತಲ್ಲ ಇನ್ನು ಚಿಕ್ಕದಿಲ್ಲ ಈಗ. ಒಳಗೆ ಇರಲಿ ಕೈ. ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಂದರೆ ಇವಾಗ ಮಳೆ ಬರ್ತಾನೆ ಇದೆ, ಸ್ಟಾಪೇ ಆಗ್ತಾ ಇರಲಿಲ್ಲ. ಆಲ್ರೆಡಿ ಇವಳಿಗೆ ಸ್ವಲ್ಪ ಜ್ವರ ಎಲ್ಲ ರಾತ್ರಿ ಬಂದಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಆಚೆ ಕರ್ಕೊಂಬಂದಿದ್ದೀವಿ. ವೆದರ್ ಬೇರೆ ಈ ಥರ ಇದೆ. ಇನ್ನೆಲ್ಲಿ ಜಾಸ್ತಿ ಆಗ್ಬಿಡುತ್ತೋ ಅಂತ ನಾನು ಮಳೆಗೆ ಭಯ ಆಗ್ಬಿಟ್ಟಿತ್ತು. ಆ ಪುಲೋರ್ ಹಾಕಿದ್ವಿ, ಬಟ್ ಸ್ಟಿಲ್ ಆದರೂ ಒದ್ದೆ ಆಗ್ಬಿಡುತ್ತಲ್ಲ ಅಂದ್ಕೊಂಡು ಇದ್ದಾಗ ಸಡನ್ನಾಗಿ ನನಗೆ ಕಾಣಿಸ್ತು ರೈನ್ ಕೋಟ್. ಅದು ಕಿಡ್ಸ್ಗೆ ಹಂಗೆ ಇದ್ದಿದ್ದು. ನನಗೆ ಫುಲ್ ಖುಷಿ ಆಗ್ಬಿಡ್ತು. ಅಪ್ಪ ಸರಿ ಸಿಕ್ತಲ್ಲ, ಫಸ್ಟ್ ಯಾನಾಗೆ ರೈನ್ ಕೋಟ್ ಹಾಕ್ಬಿಡೋಣ ಅಂತ ಅಲ್ಲೇ ತೊಗೊಂಡ್ವಿ. ಆಮೇಲೆ ನನಗೆ ಟೆನ್ಷನ್ ಇರಲ್ಲ, ಅದೊಂದು ಹಾಕ್ಬಿಟ್ಟಿದ್ರೆ ಅವಳು ಒದ್ದೆ ಆಗೋದಿಲ್ಲ ಅಂತ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಅವಳು ಎಷ್ಟು ಡಲ್ ಇದ್ದಾಳೆ. ಇಲ್ಲಾಂದರೆ ಅವಳು ಈ ಥರ ಇರೋದೇ ಇಲ್ಲ. ಆಟ ಆಡ್ಕೊಂಡು ಮಾತಾಡ್ಕೊಂಡಿರ್ತಾಳೆ ನಾನ್ ಸ್ಟಾಪ್. ಈ ಥರ ನೋಡೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಇಲ್ಲ ಅಂದರೆ ಎಷ್ಟು ಆ್ಯಕ್ಟಿವ್ ಇರ್ತಾರೆ ಮಕ್ಕಳು. ಏನಾದರೂ ಒಂದು ಸ್ವಲ್ಪ ಹುಷಾರು ತಪ್ಪಿಬಿಟ್ರೆ ಅಂತೂ ಅವ್ರನ್ನ ನೋಡೋಕ್ಕೆ ಆಗಲ್ಲ. ನನಗೆ ಅವಳು ಯಾವಾಗ ಹುಷಾರಾಗ್ತಾಳೋ ಅನ್ನೋ ಥರ ಆಗ್ಬಿಟ್ಟಿತ್ತು. ಸೊ ಡಲ್ಲಾಗಿದ್ಲು. ಸರಿ ಅಂದ್ಬಿಟ್ಟು ಅಲ್ಲೇ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ವಿ. ಅವಳಿಗೆ ಇನ್ನೇನು ತಿನ್ನಲ್ಲ, ಸರಿ ಇಡ್ಲಿ ಅಟ್ಲೀಸ್ಟ್ ತಿನ್ಸೋಣ ಅಂತ ಇಲ್ಲಿ ಬಂದಿದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತಿರುಪತಿ ತಟ್ಟೆ ಇಡ್ಲಿ. ಚಟ್ನಿ ಮಸ್ತ್ ಹಾಕ್ಬಿಟ್ಟು ಕೊಡ್ತಾರೆ, ತುಂಬಾ ಚೆನ್ನಾಗಿತ್ತು. ಏನೋ ಕೂಡ ಒಂದು ಸ್ವಲ್ಪ ತಿನ್ಕೊಂಡು ಅದಾದಮೇಲೆ ಇಲ್ಲಿ ಒಂದು ಚಾಟ್ಸ್ ಎಲ್ಲ ಇದೆ, ಇಲ್ಲಿ ಕರ್ಕೊಂಬಂದಿದ್ದಾರೆ. ಇಲ್ಲಿ ಏನು ಪಾವ್ ಬಜ್ಜಿ ಮತ್ತು ಪಾನಿಪುರಿ ಎಲ್ಲ ಚೆನ್ನಾಗಿರುತ್ತಂತೆ. ಆಲ್ರೆಡಿ ನಮಗೆ ಇಡ್ಲಿ ತಿಂದು ಮತ್ತು ಸ್ಟಾರ್ಟಿಂಗ್ ಏನೋ ಪಾವು ಏನೋ ತಿಂದ್ಬಿಟ್ಟು ಹೊಟ್ಟೆ ಆಲ್ರೆಡಿ ಫುಲ್ ಆಗಿಬಿಟ್ಟಿತ್ತು. ತಿನ್ನಬೇಕು ಅಂತ ನಾನು ಗಿರ್ಮಿಟ್ ತಿನ್ನಬೇಕು ಅಂತ ಕಾಯ್ತಾ ಇದ್ದಿದ್ದು. ಸರಿ ಇದು ಚೆನ್ನಾಗಿರುತ್ತೆ ತಗೋ ಅಂದ್ಬಿಟ್ಟು ಆಕಾಶ್ ಅವ್ರು ಕರ್ಕೊಂಬಂದಿದ್ದಾರೆ. ಸೊ ಹಂಗೆ ಒಂದೇ ಪ್ಲೇಟ್ ಪಾನಿಪುರಿ ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ಪಾವ್ ಬಜ್ಜಿ ಇದು ಟೇಸ್ಟ್ ಮಾತ್ರ ಯಾವುದು ಎಲ್ಲ ಎಷ್ಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ಸಾಕ್ಸ್ ಕೂಡ ತೊಗೊಳ್ಳೋಣ ಅಂತ ಅಲ್ಲೇ ಕೂತ್ಕೊಂಡಿದ್ವಲ್ಲ, ಅಲ್ಲೇ ಎದುರುಗಡೆ ಒಂದು ಅಂಗಡಿ ಇತ್ತು. ಸಾಕ್ಸ್ ತೊಗೊಳ್ಳೋಣ ಅಂತ ಏನಾಗೆ ತೊಗೋತಾ ಇದ್ದೀನಿ. ಸಾಕ್ಸ್ ಒಂದೇ ತೊಗೊಂಬಂದಿದ್ದೆ. ಇವಳು ಏನಂದರೆ ಸೆಕೆ ಜಾಸ್ತಿ ಆಗ್ಬಿಡ್ತಾಳಲ್ಲ, ನಾನೇನು ಹುಬ್ಳಿಲಿ ಬಿಸಿಲಿರುತ್ತೆ ಬಿಡು ಅಂದ್ಬಿಟ್ಟು ಸರಿ ಅಂತ ಸಾಕ್ಸೇ ತಂದಿರಲಿಲ್ಲ. ಇಲ್ಲಿ ಹೆಂಗಿದ್ರು ಸಿಕ್ತು. ಸೊ ಜೋರು ಮಳೆ ಬರ್ತಾನೆ ಆಯಿತು. ಅದಾದಮೇಲೆ ಇಲ್ಲಿ ಏನು ಗಿರ್ಮಿಟ್ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀವಿ. ಜೋರು ಮಳೆಗೆ ಈ ಥರ ಗಿರ್ಮಿಟ್ ತಿಂತಾಯಿದ್ರೆ ಎಷ್ಟು ಚೆಂದ ಇರುತ್ತಲ್ವಾ. ಎಲ್ಲ ಟೇಸ್ಟ್ ಮಾಡ್ಬೇಕು, ಎಲ್ಲ ಮಸ್ತ್ ಇದಾವೆ. ಪಾನಿಪುರಿ ಏನು ಏನು ಎಲ್ಲರಿಗೂ ಆರಾಮಲ್ಲ ಆಮೇಲೆ ಹಾಕಿದಾಗ ಒಂದು ಹೆಂಗಿದೆ ಈ ಮಳೆ ಜೊತೆ ಗಿರ್ಮಿಟ್ ಇದೇ ಸ್ವರ್ಗ. ಫುಲ್ ಮಳೆಯಲ್ಲಿ ಚಹಾ ಕುಡಿತಾ ಇದ್ವಿ. ಹಂಗೆ ಎಲ್ಲ ಜೋಕ್ ಮಾಡಿಕೊಂಡು ಕುಡಿತಾ ಇದ್ದಿದ್ದು. ಏನಂದರೆ ಅಲ್ಲಿ ನಿಂತ್ಕೊಂಡು ಮಾಡೋ ಬದಲು ಈ ಕಡೆ ಮಾಡ್ಬೋದಿತ್ತಲ್ಲ, ಚಪ್ಪಲಿ ಅಂಗಡಿ ಬ್ಯಾಕ್ಗ್ರೌಂಡ್ ಇದೆ ಹಂಗೆ ಎಲ್ಲ ಅಂತ ಕಾಮಿಡಿ ಮಾಡಿದ್ದು. ಸರಿ ಅಂತ ಇಲ್ಲಿ ಬಂದರೆ ನನ್ನ ತಂಗಿ ಹತ್ರ ಫುಲ್ ಮುಖದ ಹತ್ರನೇ ತಂದು ಝೂಮ್ ಆಗ್ತಾಯಿದ್ಲು. ಇವಳು ಕೊಟ್ಬಿಟ್ರೆ ಅದೇ ಪ್ರಾಬ್ಲಮ್, ಫುಲ್ ಮುಖಕ್ಕೆ ಇಟ್ಬಿಡ್ತಾಳೆ ರೆಕಾರ್ಡ್ ಮಾಡು ಅಂತ. ಸೊ ಅದಕ್ಕೆ ಎಲ್ಲ ರೇಗಿಸ್ಕೊಂಡು ಎಲ್ಲ ಮಾಡ್ತಾಯಿದ್ದು. ನಿಜ ಎಷ್ಟು ಚೆಂದ ಆಯ್ತಂದರೆ ಈ ಮಳೇಲಿ ಗಿರ್ಮಿಟ್ ತಿಂದ್ಕೊಂಡು ಟೀ ಕುಡ್ಕೊಂಡು ತುಂಬ ಚೆನ್ನಾಗಿತ್ತು. ಕಿರಣ್ನ ತುಂಬಾ ಮಿಸ್ ಮಾಡಿಕೊಂಡೆ. ಅವರಿದ್ದಿದ್ರೆ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇವ್ರಿಗೆಲ್ಲ ಈ ಥರ ಎಲ್ಲ ತುಂಬ ಇಷ್ಟ, ಗಿರ್ಮಿಟ್ ಈ ಥರ ಎಲ್ಲ ಸ್ನ್ಯಾಕ್ಸ್ ಇರಬೇಕಂತ. ಬಟ್ ನೆಕ್ಸ್ಟ್ ಟೈಮ್ ನೋಡೋಣ, ಮಿಸ್ ಆದರು ಈ ಸರಿ.
ಸುಡಲ್ಲ ಒಂದು ಹೆಂಗೆ ಮಾಡ್ದ ಕಣ್ಣು ಯಾ 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 ಹಾಯ್ ಮಾಡು Totoro? Is that what your name is? Totoro? Yep, that's your name, all right. ಹೆಂಗಿತ್ತು? ಹೆಂಗಿತ್ತು ಸೊ ರಿಟರ್ನ್ ಮನೆಗೆ ಬರೋಷ್ಟಿಗೆ 9 ಗಂಟೆ ಆಗಿಬಿಟ್ಟಿತ್ತು. 10:00ವರೆಗೆ ರಿಟರ್ನ್ ಬ್ಯಾಂಗ್ಳೂರ್ ಬಸ್ ಇದೆ. ಸೊ ಇನ್ನೂ 1.5 ಅವರ್ ಟೈಮ್ ಇತ್ತಲ್ಲ, ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ. ಈ ನನಗೆ ಸ್ವಲ್ಪ ಮತ್ತೆ ಬಿಸಿ ಆಗಿಬಿಟ್ಟಿತ್ತು, ಬಿಟ್ಟು ಜ್ವರ ಬರ್ತಾಯಿತ್ತು. ಹಾಗೆ ಬಟ್ಟೆ ಹಾಕಿ ಮಲಗಿಸಿದ್ದೀನಿ, ಮೆಡಿಸನ್ ಕೂಡ ಹಾಕಿದ್ದೀನಿ. ಇನ್ನೇನು ರಿಟರ್ನ್ ಹೋಗಬೇಕು, ಬಸ್ಸಲ್ಲೇ ರಿಟರ್ನ್. ಅದೇ ಬಸ್, ಸೇಮ್ ಬಸ್ ಬಂದಿದ್ದು ಬಸ್ಸೇ ಮತ್ತೆ ಹೋಗೋದು ಕೂಡ ಅದೇ ಬಸ್ ಸೇಮ್ ಬಂದಿದ್ರು. ಸೊ ಅಷ್ಟೇ, ಮತ್ತೆ ಡೈಲಿ ಬ್ಲಾಗ್ಸ್ ಜೊತೆ ಸಿಗ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.